ಯಾರು ಮದುವೆ ಆಗ್ಬೇಕಂತಾರೆ? ಅವ್ರ ಮಗ ಹೇಳಿರ್ಬೋದು. ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಾಳ? ನಮ್ಮ ಜೊತೆ ಏನಾರ ಮಾತಾಡಿತಾರ ಅವ್ರು? ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ. ನಮ್ಮ ಜೊತೆಗೆ ಮಾತಾಡಿದಾಗ ಅದು ಪ್ರಸ್ತಾವನೆ ಬರ್ತೈತಿ. ಅವ್ರು ಹೇಳಿದ್ದ ಖಂಡಿತ ಸುಳ್ಳು. ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ. ಯಾವ ಮದುವೆ ವಿಚಾರ ಇರಲಿಲ್ಲ. ನಾವು ಆ ರೀತಿ ಬೆಳವಣಿಗೆಗೆ ನಾವು ಖಂಡಿತ ಅದಕ್ಕೆ ಖಂಡಿಸ್ತೀವಿ. ನಮ್ಮ ಸಹಕಾರ ಯಾವುದೂ ಇರಲಿಲ್ಲ. ನಮ್ಮ ಜೊತೆ ಚರ್ಚೆನೂ ಆಗಿಲ್ಲ. ಈಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಯಾರು ಮದುವೆ ಆಗ್ಬೇಕಂತಾರೆ? ಅವ್ರ ಮಗ ಹೇಳಿರ್ಬೋದು. ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಾಳ? ನಮ್ಮ ಜೊತೆ ಏನಾರ ಮಾತಾಡಿತಾರ ಅವ್ರು? ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ. ನಮ್ಮ ಜೊತೆಗೆ ಮಾತಾಡಿದಾಗ ಅದು ಪ್ರಸ್ತಾವನೆ ಬರ್ತೈತಿ. ಅವ್ರು ಹೇಳಿದ್ದ ಖಂಡಿತ ಸುಳ್ಳು. ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ. ಯಾವ ಮದುವೆ ವಿಚಾರ ಇರಲಿಲ್ಲ. ನಾವು ಆ ರೀತಿ ಬೆಳವಣಿಗೆಗೆ ನಾವು ಖಂಡಿತ ಅದಕ್ಕೆ ಖಂಡಿಸ್ತೀವಿ. ನಮ್ಮ ಸಹಕಾರ ಯಾವುದೂ ಇರಲಿಲ್ಲ. ನಮ್ಮ ಜೊತೆ ಚರ್ಚೆನೂ ಆಗಿಲ್ಲ. ಈಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಯಾವ ಅಪರಾಧವನ್ನು ಮಾಡದಂಥ ಒಬ್ಬ ಹೆಣ್ಣು ಕೂಸಿಗೆ ಇಂಥ ಒಂದು ಹೇಯ ಕೃತ್ಯ ನಡೀತದೆ ಅಂತಂದ್ರೆ ನಾವೆಲ್ಲ ಯೋಚನೆ ಮಾಡುವಂಥದ್ದು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಈ ಕ್ರೂರ ಭಾವನೆ ಆಗಬಾರ್ದು. ಅವರಿಗೆಲ್ಲ ನಾವು ತಕ್ಕ ಒಂದು ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ರಾಜ್ಯದ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಈ ಮನವಿ ನಮ್ಮದು ಮುಟ್ಟಬೇಕು. ಒಳ್ಳೆಯ ಒಂದು ಆಡಳಿತ ಬರಬೇಕು. ಇಂಥದ್ದಕ್ಕೆ ಕಾನೂನು ಭಾಳ ಬೇಕಾಗೈತಿ. ಬಿಗಿಯಾದ ಕಾನೂನು ಬೇಕಾಗೈತಿ. ನಮ್ಮ ಕಾನೂನಿನಲ್ಲೂ ಬಿಗಿಯಾದ ಕಾನೂನು ಇಲ್ಲದರಿಂದ ಇಂಥ ಅವ್ಯವಸ್ಥೆ ನಡೀತದೆ ಅನ್ನುವಂಥದ್ದು ಸಮಾಜದ ಜನತೆಗೆ ಒಂದು ಭಯ ಹುಡ್ತಾ ಇದೆ. ಅದಕ್ಕೆ ಅಂತ ಒಂದು ಕಾರ್ಯ ಆಗಬಾರ್ದು. ಮಾಡಿರ್ತಕ್ಕಂಥವ್ರಿಗೆ ತಪ್ಪು ಶಿಕ್ಷೆ ಆಗಬೇಕಂತ ನಾನು ಈ ಮೂಲಕ ಶ್ರೀ ಗುರು ಬಸವಲಿಂಗಾಯ ನಮ. ಇಲ್ಲಿ ನೆರೆದಂಥ ಎಲ್ಲ ಗುರುಗಳ ಪಾದಕ್ಕೆ ಶಿರಸಾಷ್ಟಾಂಗವನ್ನು ನೋಡಿ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಘೋರ ಕೃತ್ಯ ನಡೀತಾ ಬಂತು. ಆ ಘೋರ ಕೃತ್ಯ ಒಂದೇ ಅಲ್ಲ, ಇದಕ್ಕಿಂತನೂ ಹಿಂದೂ ನಡೆದಾವು. ಇನ್ನು ಮುಂದೆ ಆಗಬಾರದು ಅನ್ನೋ ಹೇಳ್ಬಿಡೋದು. ಆ ಕ್ಷುಲ್ಲಕ ಕಾರಣ ಏನು ಅಂತ ಕೇಳಿದ್ರೆ ನೀವೆಲ್ಲರೂ ಟಿ ವಿ ಒಳಗೆ ನೋಡಿರಿ. ಈ ರೀತಿ ಕ್ಷುಲ್ಲಕ ಕಾರಣ ಕೊಟ್ಟು ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಪೂಜ್ಯ ಮಠಾಧಿಪತಿಗಳು ಆಗಮಿಸಿದ್ದಾರೆ. ನೂರಾರು ಜನ ಮಠಾಧಿಪತಿಗಳು ಸೇರಬೇಕಾಗಿರುವಂತಹ ಈ ಹೋರಾಟ ಮಳೆರಾಯನ ಒಂದು ಕಾರಣದಿಂದ ಯಾರು ಮೊದಲಿಗೆನೇ ಬಂದು ಬಿಟ್ಟಿದ್ರು ಅಷ್ಟು ಜನ ಮಾತ್ರ ಈ ವೇದಿಕೆಯಲ್ಲಿ ಕುಂತಿದ್ದೇವೆ. ಬಹುಶಃ